ಕಿಯರ ದಾಳಿಗೆ ತುತ್ತಾಗಿ 300 ವರ್ಷಗಳ ಕಾಲ ಬಾನಿಸತ್ವದಲ್ಲಿ ಬೆಳೆದಳು. ಆ ಬಾನಿಸತ್ವದಿಂದ ಹೊರಗೆ ತರಬೇಕು ಅಂತ ಹೋರಾಡಿದ ಮಹಾನ್ ಗಣ್ಯ ವ್ಯಕ್ತಿಗಳ ಪೈಕಿ ಮಹಾತ್ಮ ಗಾಂಧೀಜಿ ಕೂಡ ಒಬ್ಬರು. ಅವ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಇಸ್ವಿ ಸಮೇತ ಆ ಹೋರಾಟ ಈ ಹೋರಾಟ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಹುಡುಗರ ತಲೆಯಲ್ಲಿ ಕೆಲವೊಂದು ಹುಡುಗಿಯರ ತಲೆ ಇರ್ತಕ್ಕಂಥ ಮ್ಯಾಟ್ರ್ ಏನು ಅಂದ್ರೆ ಒಳ್ಳೆಯವರ ಕೆಟ್ಟವರ, ಇದು ಎಲ್ಲಾನು ನಿಮ್ಗೆ ಪಾಠದಲ್ಲಿ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಪಾಠ ಮಾಡೋಕ್ಕೆ ಟೈಮ್ ಸಾಲೋದಿಲ್ಲ. ಇಂಥ ವೇದಿಕೆಗಳ ಮೇಲೆ ಹೇಳಬೇಕು. ಏನು ಗಾಂಧೀಜಿನೇ ಸ್ವತಂತ್ರ ತಂದು ಕೊಟ್ರ? ನಾ ಹೇಳ್ತೀನಿ, ನಾನು ಕೇಳ್ತಿರೋದು ಗಾಂಧೀಜಿನೇ ಸ್ವತಂತ್ರ ಒಬ್ಬರೇ ತಂದು ಕೊಟ್ರ ಅನ್ನೋದು ಕೆಲವೊಬ್ಬರು ವಾದ. ಅವರಿಂದ ಅನೇಕ ಹೋರಾಟಗಾರರು ಮರಡು ಹೋದ್ರು ಅನ್ನೋದು ಕೆಲವೊಬ್ಬರು ವಾದ. ತಿಳಿತು? ಅವ್ರು ಏನೂ ಮಾಡಿಲ್ಲ, ಎಲ್ಲ ಪಾಕಿಸ್ತಾನಕ್ಕೆ ಮಾಡಿಟ್ಟೋಗ್ಯಾರ ಅನ್ನೋದು ಇನ್ನು ಕೆಲವೊಬ್ಬರು ವಾದ. ಇದು ಎಲ್ಲದಕ್ಕೂ ನನಗೆ ತಿಳಿದ ಇತಿಹಾಸದಲ್ಲಿ ನಿಮ್ಗೆ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ತಿಳಿತು? ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ 2, 1869 ಗುಜರಾತಿನ ಪೋರಬಂದರಿನಲ್ಲಿ ಜನಿಸಿದರು. ಎಲ್ಲಿ? ಗುಜರಾತಿನ ಪೋರಬಂದರಿನಲ್ಲಿ ಜನಿಸಿದರು. ತಂದೆ ಮೋಹನದಾಸ್ ಕರಮ್ಚಂದ್, ತಾಯಿ ಪುತಲಿಬಾಯಿ. ಹಿಂಗ ಜನಿಸಿದಂತಹ ಇವರ ಪ್ರಾಥಮಿಕ ಹೈಸ್ಕೂಲ್ ಶಿಕ್ಷಣ ಭಾರತದಲ್ಲಿಯೇ ಮುಗಿಸಿ ಕಾನೂನು ವಿದ್ಯಾಭ್ಯಾಸವನ್ನು ಪಡೆದು ಅವರು ವಕೀಲಿ ವೃತ್ತಿಯನ್ನ ದಕ್ಷಿಣ ಆಫ್ರಿಕಾದಲ್ಲಿ ಮಾಡಿದರು. ಎಲ್ಲಿ? ದಕ್ಷಿಣ ಆಫ್ರಿಕಾದಲ್ಲಿ. ಲೆಕ್ಕ ಹಾಕ್ರಿ, ಇಲ್ಲಿಂದ ಸರಿಸುಮಾರು 100 ವರ್ಷಗಳ ಹಿಂದೆ ಅವರು ಒಂದು ದೇಶ ಬಿಟ್ಟು ಇನ್ನೊಂದು ದೇಶದಲ್ಲಿ ವರ್ಕ್ ಮಾಡೋಷ್ಟಿದ್ರು ಅಂದ್ರೆ ಅವ್ರು ಬಡವರಿದ್ರ? ಬಡವರು ಇರಲೇ ಇಲ್ಲ. ಯಾಕೇಳ್ರಿ? ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಹಿಂದಿನ ತಲೆಮಾರು ಕೇವಲ 50 ವರ್ಷ ಹಿಂದೆ ಹೋದ್ರೇನೆ ನಿಜವಾದ ಎಜುಕೇಶನ್ ಸಿಕ್ಕಿಲ್ಲ, ಎಜುಕೇಶನ್ ಮಹತ್ವನೇ ಗೊತ್ತಿಲ್ಲ. ಅಂತ ಕಡು ಬಡತನ ಇದ್ದಂತಹ ಸಂದರ್ಭದಲ್ಲಿಯೂ ಸಹಿತ ಅವರು ಇನ್ನೊಂದು ದೇಶದಲ್ಲಿ ತಮ್ಮ ವಕೀಲಿ ವೃತ್ತಿಯನ್ನು ಮಾಡಿದ್ದರು. ಅಂದ್ರ ಅವರ ಆಸ್ತಿಗೇನು ಕಮ್ಮಿ ಇರಲಿಲ್ಲ. ಆದರೂ ಸಹಿತ ಇದು ನನ್ನ ದೇಶ ಎಂದು ಭಾರತಕ್ಕೆ ಬಂದು ಕಸ್ತೂರಬಾ ಟ್ರಸ್ಟ್ ಅನ್ನು ಓಪನ್ ಮಾಡಿ ಅವನ ಮಡದಿಯಾದಂತಹ ಕಸ್ತೂರಬಾ ಗಾಂಧಿ ಹೆಸರಿನ ಮೇಲೆ ತನ್ನ ಸಂಪೂರ್ಣವಾದಂತಹ ಆಸ್ತಿಯನ್ನ ಕಸ್ತೂರಬಾ ಟ್ರಸ್ಟ್ಗೆ ದಾನ ಮಾಡಿ ಭಾರತ ದೇಶದ ತುಂಬ ಸುತ್ತುವರೆದು ಏನು ವಿಚಾರ ಮಾಡಿದ್ರು ಈ ದೇಶಕ್ಕೆ ಸ್ವತಂತ್ರ ಕೊಡಿಸ್ಬೇಕು ಅಂತಂದ್ರೆ ನೋಡ್ರಪ್ಪಿ, ಖಡ್ಗ ಹಿಡ್ಕೊಂಡ್ರೆ ಇಲ್ಲಿ ನಡೆಯೋದಿಲ್ಲ, ಕತ್ತಿ ಹಿಡ್ಕೊಂಡ್ರೆ ನಡೆಯೋದಿಲ್ಲ, ಗನ್ ಹಿಡ್ಕೊಂಡ್ರೆ ನಡೆಯೋದಿಲ್ಲ. ಯಾಕಂದ್ರ ಬ್ರಿಟಿಷರು ಇವೆಲ್ಲವನ್ನು ಮಣಿಸಿಯೇ ಇಲ್ಲಿ ಆಳಕ್ಕೆ ನಿಂತವರು, ಕೋಟೆ ಕಟ್ಟಿ ಮೆರೆದವ್ರನ್ನೇ ಬಿಟ್ಟಿಲ್ಲ. 1857 ಸ್ವರಾಜ್ ದಂಗೆಯಲ್ಲಿ ಸಂಪೂರ್ಣವಾದ ಭಾರತೀಯ ಸೈನ್ಯನೇ ಎದುರು ಬಿದ್ದರೂ ಕೇಳಿಲ್ಲ. ಎಂಥ ಮರಾಠರು, ಮೊಘಲರು, ವಿಜಯನಗರ ಮೈಸೂರಿನ ಒಡೆಯರು ಎಂತೆಂಥವ್ರು ಹೋರಾಟ ಮಾಡಿದ್ರು ಸಹಿತ ಸೋತಿಲ್ಲ. ಯಾಕಶ್ಚಿತ್ ಒಬ್ಬ ಕಡ್ಡಿ ಹಿಡ್ಕೊಂಡು ಓಡಾಡೋ ಮುದುಕು ನೋಡಿ ಅದು ಅಡ್ಡಿ ಇತ್ತು ನೋಡಿ. ಯಾಕೆ ಹೊಡಿಲಿಲ್ಲ ಅಂದ್ರ ಅವರಿಂದ ಲಕ್ಷಾನುಲಕ್ಷ ಕೋಟ್ಯಾನುಕೋಟಿ ಅನುಯಾಯಿಗಳಿದ್ದರು. ಅವರು ಅಷ್ಟು ಹೆಸರನ್ನ ಭಾರತ ದೇಶದಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಅವ್ರ ಹೆಸರು ಮಾಡ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ಬೇಕು. ನಾವು ಇಲ್ಲೇ ಈಗ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಈ ಕಾಲದಲ್ಲೂ ಸಹಿತ ವೈರಲ್ ಆದ್ವಿ ಅಂದ್ರೆ ಕರ್ನಾಟಕ ಬಿಟ್ಟು ಆಂಧ್ರಕ್ಕೂ ಹೋಗೋದಿಲ್ಲ. ಆ ಕಾಲಕ್ಕೆ ನ್ಯೂಸ್ ಪೇಪರ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ. ಅಲ್ಲೋ ಇಲ್ಲೋ ಒಂದು ವಾರಪತ್ರಿಕೆಗಳು ಬರುವು, ಮಾಸಪತ್ರಿಕೆಗಳು ಬರುವು. ಅಷ್ಟರ ಮೇಲಿನ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ಸಹಿತ ಗಾಂಧಿ ಅಂದ್ರೆ ಇವರೇ ಅಂತ ಗೊತ್ತಾಗೋರ್ಗು ಪ್ರಚಾರ ಆಗಿದ್ರು ಅಂದ್ರ ಅವರ ಕೇವಲ ಸಿದ್ಧಾಂತಗಳಿಂದ ಮಾತ್ರ. ಅವರು ನಂಬಿ ಬಂದಂಥ ಸಿದ್ಧಾಂತ ಸತ್ಯ, ಅಹಿಂಸೆ, ಸತ್ಯಾಗ್ರಹ. ಅವರ ಜೀವ ಹೋದರೂ ಸಹಿತ ನಾನು ಆ ಸಿದ್ಧಾಂತವನ್ನು ಬಿಡೋದಿಲ್ಲ ಅಂತ ಆ ಸಿದ್ಧಾಂತಕ್ಕೆ ಕಟುಬದ್ಧವಾಗಿ ನಿಂತವರು ಮಹಾತ್ಮ ಗಾಂಧೀಜಿ. ಆ ಸಿದ್ಧಾಂತಗಳು ಎಷ್ಟೋ ಜನಕ್ಕೆ ಇಷ್ಟ ಆಗೋದಿಲ್ಲ. ಶಾಂತಿ ಶಾಂತಿ ಅಂತ ಬೋಧಿಸಿದ ಗೌತಮ ಬುದ್ಧ ಎಲ್ರಿಗೂ ಇಷ್ಟ ಆಗ್ತಾನೆ. ಅದೇ ಶಾಂತಿಯನ್ನ ಜೀವನದಲ್ಲಿ ಅಳವಡಿಸಿಕೊಂಡ ಗಾಂಧಿ ಯಾರಿಗೂ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಈಗಿನ ಕಾಲಕ್ಕೆ ಹೆಂಗಾಗೈತಿ ಅಂದ್ರೆ ಮೂವಿಗಳು ಬರ್ತಾವ, ಆಕ್ಷನ್ ನೋಡ್ತೀರಿ, ಫೈಟಿಂಗ್ ನೋಡ್ತೀರಿ, ಗುಂಡು ಹೊಡೆಯೋದು ನೋಡ್ತೀರಿ. ಶಾಂತಿ ಶಾಂತಿ ಯಾರು ಕೇಳೋರು, ಶಾಂತಿ ಯಾರು ನೋಡೋರು? ಎಲ್ರಿಗೂ ಬಿಸಿ ರಕ್ತ, ಹೊಡಿಯೋದು, ಕಡಿಯೋದು, ಬಡಿಯೋದು, ಇದು ಮಾತ್ರ ಗೊತ್ತು. ಯಾರಿಗಾದ್ರೂ ಶಾಂತಿಯ ಬಗ್ಗೆ ಗೊತ್ತೇ? ಗೌತಮ ಬುದ್ಧ ಯಾಕೆ ಜಗತ್ತಿನ ಬೆಳಕು ಅಂತ ಕರೆದ್ರು? ಅವನಿಗೆ ಶಾಂತಿಯನ್ನು ಉಪದೇಶಿಸಿದ್ದರಿಂದ ಅಷ್ಟು ದೊಡ್ಡ ಅಂಗುಲಿ ಮಾಲನನ್ನು ಸಹಿತ, ರಾಕ್ಷಸನನ್ನು ಸಹಿತ ಭಕ್ತನನ್ನಾಗಿ ಮಾಡಿಕೊಂಡವ ಗೌತಮ ಬುದ್ಧ ಕೇವಲ ಶಾಂತಿಯಿಂದ, ಸಂಯಮದಿಂದ, ತಾಳ್ಮೆಯಿಂದ. ಆ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡವರ ಪೈಕಿ ಭಾರತದ ಧೀಮಂತ ನಾಯಕರಲ್ಲಿ ಮಹಾತ್ಮ ಗಾಂಧೀಜಿ ಒಬ್ಬರು. ಅವರು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಅಷ್ಟರಲ್ಲಿ 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮುಗಿದೋಗಿತ್ತು. ಯಾಕೆ ಭಾರತದ ಸ್ವತಂತ್ರ ಸಂಗ್ರಾಮ ವಿಫಲ ಆಗಿತ್ತು ಅಂದ್ರ ಏಕ ನಾಯಕತ್ವದ ಕೊರತೆ ಬಹಳ ಇತ್ತು ನಮ್ಮಲ್ಲಿ. ಆಲ್ರೆಡಿ 1915ರಲ್ಲಿ ಬಂಗಾಳದ ವಿಭಜನೆಯನ್ನ ಮಾಡಿ ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ ಅಂತ ಮುಸ್ಲಿಮರ ಮಧ್ಯೆ, ಹಿಂದೂಗಳ ಮಧ್ಯೆ ಒಡದಾಟವನ್ನು ತಂದಿಟ್ಟು ಹೋಗಿದ್ರು ಆಲ್ರೆಡಿ ಬ್ರಿಟಿಷರ್ ನಮಗೆ. ಅಂತ ಸಂದರ್ಭದಲ್ಲಿ ಭಾರತಕ್ಕೆ ಕಾಲಿಟ್ಟಂತಹ ಮಹಾತ್ಮ ಗಾಂಧೀಜಿ ಮನಗಂಡದ್ದು ಎರಡೇ:
ಬ್ರಿಟಿಷರು ಸಶಸ್ತ್ರದಲ್ಲಿ ಅತ್ಯಂತ ಶಕ್ತಿವಂತರು. ಅವರೊಡನೆ ನಾವು ಯುದ್ಧ ಮಾಡಿ ಸ್ವತಂತ್ರವನ್ನು ಪಡೆಯಲು ಸಾಧ್ಯವಿಲ್ಲ. ಅವರೊಡನೆ ನಾವು ಏನು ಮಾಡಬೇಕು? ಶಾಂತಿಯ ಮುಖಾಂತರವೇ ನಮಗೆ ಸ್ವತಂತ್ರವನ್ನು ಪಡೆಯಬೇಕು. ಅದಕ್ಕೆ ಇರ್ತಕ್ಕಂಥ ಏಕೈಕ ಅಸ್ತ್ರ ಹೋರಾಟ, ಸತ್ಯಾಗ್ರಹ, ಉಪವಾಸ. ಈ 3 ಅಸ್ತ್ರಗಳಿಂದನೇ ಭಾರತ ದೇಶದಿಂದ ಅವ್ರನ್ನ ಹೊರಗೆ ಹಾಕಬೇಕನ್ನೋದು ಗೊತ್ತಿತ್ತು. ಯಾಕಂದ್ರೆ 1857ರಲ್ಲಿ ಬ್ರಿಟಿಷರು ಪಟ್ಟಂತ ಚಿತ್ರಹಿಂಸೆ ಅಷ್ಟಿಷ್ಟಲ್ಲ, ಸಂಪೂರ್ಣವಾದ ಭಾರತ ದೇಶದ ಜನತೆಯನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ತಾರ. ಸಾಯೋ ಜಾಗದಲ್ಲಿ ಏನಾದ್ರೂ ಬಡಿಗೆ ಹಿಡ್ಕೊಂಡು ತಿರುಗಿ ಹೊಡೆದಿದ್ರೆ ಎಷ್ಟು ಜನ ಬ್ರಿಟಿಷರು? ಭಾರತದಲ್ಲಿ ಇದ್ದವರು ಎಷ್ಟು ಜನ ಬ್ರಿಟಿಷರು? ನಮ್ಮ ಕರ್ನಾಟಕದಷ್ಟಿಲ್ಲ ಲಂಡನ್. ಎಷ್ಟವರ ಜನಸಂಖ್ಯೆ? ಭಾರತದ ಜನಸಂಖ್ಯೆ ಎಷ್ಟು? ತಿರುಗಿ ಬಿದ್ದು ಹೊಡೆದ್ರೆ ಒಂದು ತುತ್ತಿಗೂ ಸಾಲೋದಿಲ್ಲ. ಆದರೂ ಸಹಿತ ಯಾಕೆ ಅವರಿಗೆ ನಾವು ಗುಲಾಮರಾಗಿದ್ವಿ ಅಂದ್ರೆ ತಿರುಗಿ ಬೀಳೋರ ಸಂಖ್ಯೆ ಊರಲ್ಲಿ ಒಬ್ರು ಇಬ್ರು. ಎಷ್ಟಿದ್ರು? ಒಬ್ರು ಇಬ್ರು. ಆ ಪೈಕಿ ಯಾರು? ನಮ್ಮ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ನಾಥೂರಾಮ್ ಗೋಡ್ಸೆ, ವೀರ್ ಸಾವರ್ಕರ್ ಇಂಥವ್ರು ತಿರುಗಿ ಬಿದ್ದವರು ಊರಲ್ಲಿ ಒಬ್ರು ಇಬ್ರು. ಇನ್ನು ಮಿಕ್ಕದವರೆಲ್ಲ ನಮ್ಗೆ ಯಾಕೆ ಬೇಕು? ಅಂತೂ ಮೂಲೆ ಸೇರಿದವರೇ ಹೆಚ್ಚು. ಹಂಗಾಗಿ ಗಾಂಧಿ ಕ್ರಾಂತಿಯನ್ನು ಬಿಟ್ಟು ಶಾಂತಿಯನ್ನು ಹಿಡಿದ. ಮತ್ತು ಜನರೊಂದಿಗೆ ನಾನು ಬೆಳಿಬೇಕು, ಜನರಿಗೆ ನನ್ನ ಪ್ರಚಾರವಾಗಬೇಕು, ನನ್ನ ಸಿದ್ಧಾಂತಗಳನ್ನು ಮುಟ್ಟಬೇಕು ಅಂದ್ರೆ ಮೊದಲು ನಾನು ಕೆಲವೊಂದು ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಬೇಕಂತ ಹೇಳಿ ತನ್ನ ವಕೀಲ ವೃತ್ತಿಯನ್ನು ಬಿಟ್ಟು, ತನ್ನ ಸಂಪೂರ್ಣವಾದ ಆಸ್ತಿಯನ್ನು ಬಿಟ್ಟು, ಕೇವಲ 2 ತುಂಡುಡುಗೆ, ಮೈ ಮೇಲೆ ಒಂದು ಬಟ್ಟಿ, ಕೆಳಗಡೆ ಒಂದು ಬಟ್ಟಿ, ಕೈಯಾಗ ಒಂದು ಕೋಲ್ ಹಿಡ್ಕೊಂಡು ನಡೆದಾಡಿದಂತಹ ವ್ಯಕ್ತಿ ಯಾರು? ಮಹಾತ್ಮ ಗಾಂಧೀಜಿ. ಅವ ಯಾಕೆ ಯಾರಿಗೆ ಇಷ್ಟ ಆಗೋದಿಲ್ಲ ಅಂದ್ರೆ ಹೇಳ್ತಾರೆ, ಗಾಂಧೀಜಿ ಭಗತ್ ಸಿಂಗ್ ನನ್ನ ಕೊಂದ, ಸುಖದೇವ್ ನನ್ನ ಕೊಂದ. ಯಾಕೆ ಕೊಂದ ಗೊತ್ತಾ ಯಾರಿಗಾದ್ರು? ಉಪ್ಪಿನ ಸತ್ಯಾಗ್ರಹವಾದ ನಂತರ ಮಹಾತ್ಮ ಗಾಂಧೀಜಿ ಜೈಲಿನಲ್ಲಿದ್ದ. ಆ ಸಂದರ್ಭದಲ್ಲಿ ಲಂಡನ್ನಲ್ಲಿ ದುಂಡು ಮೇಜಿನ ಸಮ್ಮೇಳನವನ್ನು ಕರೆದಿದ್ದರು. ಏನು ಕರೆದಿದ್ರು? ದುಂಡು ಮೇಜಿನ ಸಮ್ಮೇಳನ ಕರೆದಿದ್ರು. ಆ ದುಂಡು ಮೇಜಿನ ಸಮ್ಮೇಳನಕ್ಕೆ ಏನಾಗಿತ್ತಪ್ಪ ಅಂದ್ರೆ ಲಂಡನ್ ಸರ್ಕಾರ ಮಹಾತ್ಮ ಗಾಂಧೀಜಿ ಕಂಪಲ್ಸರಿ ಹಾಜರಿರಲೇಬೇಕಂತ ಆರ್ಡರ್ ಕೊಟ್ಟಿತ್ತು ಇಲ್ಲಿರ್ತಕ್ಕಂಥ ಬ್ರಿಟಿಷ್ ಕಾಯ್ದೆಗೆ. ಯಾಕಪ್ಪ ಅಂದ್ರ ನೋಡ್ರಿ, ನಿಮಗೆ ತಿಳಿದಿರಲಿ, ಲಂಡನ್ ಸರ್ಕಾರ ಕೆಟ್ಟ ಸರ್ಕಾರವಿರಲಿಲ್ಲ. ಇಲ್ಲಿ ಉತ್ತಮವಾದ ಆಳ್ವಿಕೆಯನ್ನು ಕೊಡಲಿ ಎಂಬುದೇ ಲಂಡನ್ ಸರ್ಕಾರದ ಉದ್ದೇಶ. ಆದರೆ ಇಲ್ಲಿ ಇದ್ದಂತಹ ಅಧಿಕಾರಿಗಳು ದುಷ್ಟ ಆಡಳಿತ ಕೊಟ್ಟರು. ನಮಗೆ ಇಲ್ಲಿದ್ದಂತಹ ಅಧಿಕಾರಿಗಳು ನಮ್ಮನ್ನು ಗುಲಾಮಗಿರಿ ಅಂತ ತಳ್ಳಿದರು. ಇಲ್ಲಿದ್ದಂತಹ ಅಧಿಕಾರಿಗಳು ನಮ್ಮ ಚಿತ್ರಹಿಂಸೆ ಕೊಟ್ಟರು. ಇಲ್ಲಿದ್ದಂತಹ ಅಧಿಕಾರಿಗಳು ನಮ್ಮ ಸಂಪತ್ತನ್ನು ದೋಚಿದರು, ಲಂಡನ್ ಸರ್ಕಾರ ಅಲ್ಲ. ಹಂಗಾಗಿ ಲಂಡನ್ ಸರ್ಕಾರದ ದೃಷ್ಟಿಯಲ್ಲಿ ಮಹಾತ್ಮ ಗಾಂಧೀಜಿ ಒಬ್ಬ ಮಹಾನ್ ಹೋರಾಟಗಾರ. ಅವ ಕಂಪಲ್ಸರಿಯಲ್ಲಿ ಹಾಜರಿರಬೇಕು, ಅವನ ಒಪಿನಿಯನ್ ನಾವು ತಗೊಳ್ಳೇಬೇಕು ಅಂತ ಹೇಳಿದರು. ಆದ್ರೆ ಮಹಾತ್ಮ ಗಾಂಧೀಜಿ ಜೈಲಲ್ಲಿದ್ದ. ಅವನನ್ನ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗು ಅಂತಾರ. ಮೊದಲನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಮಹಾತ್ಮ ಗಾಂಧೀಜಿ ಹೋಗೋದಿಲ್ಲ. ಹಂಗಾಗಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನವನ್ನ ಲಂಡನ್ ಸರ್ಕಾರ ಕ್ಯಾನ್ಸಲ್ ಮಾಡಿತು. 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಕಂಪಲ್ಸರಿ ಹೋಗ್ಲೇಬೇಕು ಅಂತ ಹೇಳ್ತಾನ ಲಾರ್ಡ್ ಇರ್ವಿನ್. ಆದ್ರೆ ಮಹಾತ್ಮ ಗಾಂಧೀಜಿ ಹೇಳ್ತಾನೆ ಹೋಗೋದಿಲ್ಲ. ಯಾಕಂದ್ರ ನಾನು ಮಾಡಿದಂತಹ ಉಪ್ಪಿನ ಸತ್ಯಾಗ್ರಹದಿಂದ ಸಂಪೂರ್ಣ ಭಾರತದಾದ್ಯಂತ ಉಪ್ಪಿನ ಸತ್ಯಾಗ್ರಹಗಳನ್ನು ಕೈಗೊಂಡಂತಹ ಎಷ್ಟೋ ಜನ ಸ್ವತಂತ್ರ ಹೋರಾಟಗಾರರನ್ನ ನೀವು ಹಿಡಿದು ಜೈಲಿಗೆ ಹಾಕಿರಿ. ಎಲ್ಲರನ್ನ ಬಿಟ್ಟು ನನ್ನ ಜೊತೆ ಒಪ್ಪಂದವನ್ನು ಮಾಡಿಕೊಂಡರೆ ಮಾತ್ರ ನಿಮಗೆ ನಾನು ದುಂಡು ಮೇಜಿನ ಸಮ್ಮೇಳನಕ್ಕೆ ಅಟೆಂಡ್ ಆಗ್ತೀನಿ ಅಂತ ಹೇಳೋದು. ಆ ಸಂದರ್ಭದಲ್ಲಿಯೇ ಭಗತ್ ಸಿಂಗ್, ಸುಖದೇವ್ ಅವರೆಲ್ಲರೂ ಸಿಕ್ಕಾಕೊಂಡಿದ್ರು ಬ್ರಿಟಿಷರ ಕೈಯಲ್ಲಿ. ಯಾರು ಹೇಳಿದ್ರು ಭಗತ್ ಸಿಂಗ್ ಸುಖದೇವ್ ಅವ್ರನ್ನ ಬಿಡಬೇಡ್ರಿ ಅಂತ ಮಹಾತ್ಮ ಗಾಂಧೀಜಿ ಹೇಳಿದಂತ ಬರ್ದ. ಇರ್ವಿನ್ ಒಪ್ಪಂದದೊಳಗೆ ಬರ್ದ ಎಲ್ಲಾ ಸ್ವತಂತ್ರ ಹೋರಾಟಗಾರನ ಇನ್ಕ್ಲೂಡ್ ಭಗತ್ ಸಿಂಗ್ ಅವ್ರ ಜೊತೆಗಿದ್ದಂತ ಸಂಘಟಿಗರನ್ನು ಸಹಿತ ಬಿಡುಗಡೆ ಮಾಡಬೇಕು ಅಂತ ಬರ್ದ. ಆದ್ರೆ ನಿಮಗೆ ತಿಳಿದಿರಲಿ, ಭಗತ್ ಸಿಂಗ್, ನಾಥೂರಾಮ್ ಗೋಡ್ಸೆ ಇವರೆಲ್ಲರೂ ಏನದಾರಲ್ಲಪ್ಪ, ಈಗ ನಮ್ಮ ಸ್ವತಂತ್ರ ಹೋರಾಟಗಾರರು. ಯಾಕ? ನಮ್ಮ ದೇಶಕ್ಕಾಗಿ ಹೋರಾಡಿದಂತ ಸ್ವತಂತ್ರ ಹೋರಾಟಗಾರರು. ಆದರೆ ಬ್ರಿಟಿಷರ ಕಾಲದಲ್ಲಿ ಅವರು ಟೆರರಿಸ್ಟ್ಗಳು. ಅಸೆಂಬ್ಲಿ ಬಾಂಬ್ ಇಡೋರನ್ನ ಏನಂತ ಕರೀತಾರೋ? ನಮ್ಮ ಭಾರತದಲ್ಲಿ ಯಾರ ಆಳ್ವಿಕೆ ಇತ್ತು? ಬ್ರಿಟಿಷರ ಆಳ್ವಿಕೆ ಇತ್ತು. ಬ್ರಿಟಿಷರ ಅಸೆಂಬ್ಲಿ ಬಾಂಬ್ ಇಟ್ಟವ್ರನ್ನ ಏನಂತ ಕರಿತಿದ್ರು? ಟೆರರಿಸ್ಟ್ ಅಂತ ಕರಿತಿದ್ರು. ಸ್ವತಂತ್ರ ಹೋರಾಟಗಾರ ಅಂತ ಅವ್ರೇನ್ ಕರಿತಿದ್ರು? ನಿನ್ನ ಬೇಡಿಕೆ ಏನಂತ ಕೇಳಬೇಕು, ಡಿಮ್ಯಾಂಡ್ ಮಾಡಬೇಕು, ಸ್ಟ್ರೈಕ್ ಮಾಡಬೇಕು. ಈಗೂ ಸಹಿತ ನಿನಗೇನಾದ್ರೂ ಒಂದು ಆಸೆ ಇತ್ತು, ಅದನ್ನ ಪೂರೈಸ್ಕೋಬೇಕಾಗಿತ್ತು ಅಂದ್ರೆ ನೀ ಏನ್ ಮಾಡ್ಬೇಕು? ಅಕಾಡೆಮಿ ಕಡೆಯಿಂದ ನಿನ್ಗೆ ಏನಾದ್ರೂ ಒಂದು ಅವಶ್ಯಕತೆ ಇತ್ತು, ಆಗ್ತಿಲ್ಲ ಅಂದ್ರೆ ಸ್ಟ್ರೈಕ್ ಮಾಡಿ ಕೇಳೋ ಅಧಿಕಾರ ಇತ್ತು ನಿನಗೆ. ತಗೊಂಡ್ಬಂದು ಬಾಂಬ್ ಇಡ್ತಾನೆ ಅಕಾಡೆಮಿ ಒಳಗೆ. ನಿನಗೇನಂತ ಕರೀತಾರೆ? ಬಾಂಬ್ ಇಟ್ರ ಟೆರರಿಸ್ಟ್. ಬಟ್ ಆದರೆ ಅವರು ಗಂಡದಿಯ ಗುಂಡಿಗೆಯ ಧೀರಾದಿ ಧೀರರು ಇಲ್ಲ ಅಂತಲ್ಲ, ಭಾರತ ಮಾತೆಯ ಪುತ್ರರು, ಸ್ವತಂತ್ರ ಹೋರಾಟಗಾರರು. ಯಾರಿಗೆ ಅವರು? ನಮ್ಮ ಭಾರತೀಯರಿಗೆ ಸ್ವತಂತ್ರ ಹೋರಾಟಗಾರರು. ಬ್ರಿಟಿಷರಿಗೆ ಸ್ವತಂತ್ರ ಹೋರಾಟಗಾರ ಆಗ್ತಾರ ಅವರು? ಬಾಂಬ್ ಇಟ್ಟವರು ಟೆರರಿಸ್ಟ್ಗಳು. ಹಂಗಾಗಿ ಆ ಇರ್ವಿನ್ ಹೇಳ್ತಾನ, ಇವರನ್ನ ಬಿಡಲಾಗುವುದಿಲ್ಲ. ಯಾಕಂದ್ರ ಇವರನ್ನ ನಾವು ಸ್ವತಂತ್ರ ಹೋರಾಟಗಾರರೆಂದು ಮುದ್ರಿಸಿಲ್ಲ, ಇವರನ್ನ ನಕ್ಸಲೈಟ್ಸ್, ಟೆರರಿಸ್ಟ್ ಎಂದು ಗುರುತಿಸಿವಿ. ಅಂದಾಗ ಮಹಾತ್ಮ ಗಾಂಧೀಜಿ ಇಲ್ಲ, ಎಲ್ಲರನ್ನು ಬಿಟ್ಟರೆ ಮಾತ್ರ ನಾನು ಬರೋದು ಅಂತ. ಆವಾಗ ಮಹಾತ್ಮ ಗಾಂಧೀಜಿ ಮುಂದೆ ಇಟ್ಟಂತ 2 ಚಾಯ್ಸ್ ಏನು? ನಿನ್ನ ದೇಶದ ತುಂಬಾ ಹೋರಾಟ ಮಾಡಿ ಸ್ವತಂತ್ರ ಹೋರಾಟಗಾರರು ಅರೆಸ್ಟ್ ಆಗಿರಲ್ಲ, ಅವ್ರು ಬೇಕು, ಈ 5 ಜನ ಟೆರರಿಸ್ಟ್ ಬೇಕು. ಚಾಯ್ಸ್ ಇಸ್ 1. ಯಾವ್ದಾದ್ರು ಒಂದು ತಗೋ.
2 ಕೊಡಕ್ಕಾಗೋದಿಲ್ಲ ಅಂತ. ಅಕಸ್ಮಾತ್ ನಿಮ್ಮನ್ನೇ ಇಲ್ಲಿ ನಾಯಕತ್ವದ ಸ್ಥಾನದಲ್ಲಿ ನಿಲ್ಲಿಸಿ 5 ಜನ ನೀನು ಹೇಳಿದಂತಹ ಮಾತುಗಳನ್ನು ಕೇಳದೇ ಇರೋರು, ನೀನು ಬ್ಯಾಡ್ರೋ ಹೊಡೆದಾಟ ಅಂದ್ರೂ ಸಹಿತ ಇಲ್ಲರೀ ನಾನು ತೂರಾಡಿ ಹೊಡಿತೀನಿ ಅಂತ ಹೋಗಿ ಹೊಡೆದಾಡಿ ಜೈಲಿಗೆ ಬಿದ್ದವರು, ಇನ್ನೂ ಒಂದು ನಿನ್ನ ನುಂಬಿ ಬಂದಂಥ 100 ಜನ ನಿನ್ನ ಬೆನ್ನಿಗೆ ನಿಂತವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕ್ಯಾರ. ಇದೊಂದು 5 ಜನವು ತಗೊಂಡೋಗಿ ಜೈಲಿಗೆ ಹಾಕ್ಯಾರ. ಆ 100 ಜನ ಬೇಕು 5 ಜನ ಬೇಕು ಅಂತ ಕೇಳಿದ್ರೆ ನೀವು ಯಾವುದನ್ನು ಚಾಯ್ಸ್ ಮಾಡ್ತೀರಿ? 100 ಜನ ಚಾಯ್ಸ್ ಮಾಡ್ತೀರಿ. ಅದೇ ಚಾಯ್ಸ್ ಅನ್ನೇ ಸಹಿತ ಮಹಾತ್ಮ ಗಾಂಧೀಜಿ ಮಾಡಿದ್ರು. ಅದು ಎಷ್ಟೋ ಜನಕ್ಕೆ ಇತಿಹಾಸನೇ ಗೊತ್ತಿಲ್ಲ, ಹೆಂಗ್ ಅರೆಸ್ಟ್ ಆದ್ರು ಅಂತ ಗೊತ್ತಿಲ್ಲ, ಹೆಂಗ್ ಬೆಳೆದ್ರು ಅಂತ ಗೊತ್ತಿಲ್ಲ, ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಸುಮ್ ಹೇಳೋದು ಮಹಾತ್ಮ ಗಾಂಧೀಜಿ ಯಾರನ್ನ ಭಗತ್ ಸಿಂಗ್ ಕೊಂದ. ಏನ್ ಮಹಾತ್ಮ ಗಾಂಧೀಜಿ ಏನು ಬ್ರಿಟಿಷ್ ಅವ್ರ ಅಪ್ಪ? ಮಹಾತ್ಮ ಗಾಂಧೀಜಿ ಎಲ್ಲಾನು ಕೇಳೋದಕ್ಕೆ ಬ್ರಿಟಿಷ್ ಸರ್ಕಾರ ಇರ್ತಾರ, ಮತ್ತೆ ಅವ್ನ ಯಾಕೆ ಜೈಲಿಗೆ ಹಾಕ್ತಿದ್ರು? ಹೌದೋ ಇಲ್ಲ? ಇದೊಂದು ವಾದ ಇತ್ತು. ಇದಾದ್ಮೇಲೆ ಇನ್ನೊಂದು ಪಾಕಿಸ್ತಾನಕ್ಕೆ 50 ಲಕ್ಷ ಕೊಟ್ರು, ಪಾಕಿಸ್ತಾನಕ್ಕೆ 5 ಕೋಟಿ ಕೊಟ್ರು. ಮುಸ್ಲಿಮರಿಗೆ ಬಹಳ ಬೆಂಬಲಿಗರನಾಗಿ ನಿಂತಿದ್ರು. ಅಪ್ಪಿ ನೀವು ಮನೆ ಒಳಗೆ ತಂದೆ ಅಂದ್ಕೋರಿ, ನಿಮ್ಗೆ 2 ಮಕ್ಕಳದವ, ಒಂದು ಹಿಂದ ಒಂದು ಮುಸ್ಲಿಮ, 2 ನಿನ್ನ ಮಕ್ಕಳೇ. ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಅದ್ರಾಗ ಸಣ್ಣ ಮಗ ಮುಸ್ಲಿಮ ಅಂತ, ನೀನೇನಾದ್ರೂ ನನಗೆ ಸಪ್ರೇಟ್ ಕೊಡಲಿಲ್ಲ, ನನಗೆ ಭಾಗ ಕೊಡಲಿಲ್ಲ ಅಂದ್ರೆ ನಾನು ಸುಟ್ಕೊಂಡು ಸಾಯ್ತೀನಪ್ಪ ಅಂದಾಗ ನೀ ಏನು ಮಾಡೋ? ಇಲ್ಲಪ್ಪ ನೀ ಸುಟ್ಕೊಂಡು ಸಾಯಿ ಅಡ್ಡಿ ಇಲ್ಲ, ನಾನು ದೊಡ್ಡ ಮಗನಿಗೆ ಕೊಡ್ತೀನಿ ಅಂತ. ತಂದೆಯ ಸ್ಥಾನದಲ್ಲಿ ನಿಂತವ್ರು ಮಹಾತ್ಮ ಗಾಂಧೀಜಿ. ಪಾಕಿಸ್ತಾನ ಬೇರೆ ಆಗಕ್ಕೆ ಕಾರಣ ಮುಸ್ಲಿಂ ಲೀಗ್ನ ಅಧ್ಯಕ್ಷನಾದಂಥ ಮೊಹಮ್ಮದ್ ಅಲಿ ಜಿನ್ನಾ ಕೊಟ್ಟಂತ ಹೇಳಿಕೆ, ಪ್ರತ್ಯೇಕ ಪಾಕಿಸ್ತಾನವನ್ನು ಪಡೆದೇ ತೀರುತ್ತೇನೆ, ಇಲ್ಲ ಬೆಂಕಿಗೆ ಆಹುತಿ ಆಗ್ತೀನಿ ಅಂತ. ನಾನು ಒಬ್ಬನೇ ಅಲ್ಲ, ಸಂಪೂರ್ಣ ಮುಸ್ಲಿಂ ಲೀಗ್. ಸಂಪೂರ್ಣ ಮುಸ್ಲಿಂ ಲೀಗ್ ಅಂದ್ರೆ ಇವತ್ತಿನ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಸಂಪೂರ್ಣ ಪ್ರಜೆ ಎದ್ದು ನಿಂತು ನಾವು ಸುಟ್ಕೊಂಡು ಸಾಯ್ತೀವಿ ಅಂದಾಗ ಸುಟ್ಕೊಂಡು ಸಾಯ್ರಿ ಅಂತ ನೋಡ್ತೇನೆ? ಆಗೋದಿಲ್ಲ. ಯಾಕಂದ್ರೆ ಅವರು ಸಹಿತ ಆ ಕಾಲಕ್ಕೆ ಭಾರತೀಯರೇ. ನಮ್ಗೆ ಎಷ್ಟು ಹಕ್ಕಿತ್ತೋ, ನಮ್ಗೆ ಎಷ್ಟು ಹಿಂದೂಗಳು ಅಂತ ನಾವು ಈಗ ಎಗರಾಡ್ತೀವೋ, ನಮ್ಗೆ ಎಷ್ಟು ಹಕ್ಕಿತ್ತೋ ಹಾಗೂ ಸಹಿತ ಮುಸ್ಲಿಮರಿಗೆ ಅಷ್ಟೇ ಹಕ್ಕಿತ್ತು. ಇದು ಅವರ ದೇಶ. ಎಷ್ಟೋ ಜನ ಮುಸ್ಲಿಂ ಹೋರಾಟಗಾರರು ಸಹಿತ ಸ್ವತಂತ್ರ ಹೋರಾಟದಲ್ಲಿ ಮಡಿದವರೇ, ಈಗಲೂ ಸಹಿತ ದೇಶಕ್ಕಾಗಿ ಹೋರಾಡ್ತಾ ಮಡಿಯುವವರು ಇದ್ದಾರೆ. ದೇಶಕ್ಕಾಗಿ ತಮ್ಮದೇ ಆದಂತಹ ತ್ಯಾಗ ಬಲಿದಾನಗಳನ್ನು ಕೊಟ್ಟಂತವರು ಇದ್ದಾರೆ. ತಮ್ಮದೇ ಆದಂತಹ ಸಾಧನೆಗಳನ್ನು ಮಾಡಿ ತೋರಿಸಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದವರು ಇದ್ದಾರೆ. ದೇಶ ಯಾರ ಸ್ವತ್ತು ಅಲ್ಲ, ಹಿಂದೂಗಳ ಸ್ವತ್ತು ಅಲ್ಲ, ಮುಸ್ಲಿಮರ ಸ್ವತ್ತು ಅಲ್ಲ, ಜಾತ್ಯತೀತ ಧರ್ಮಾತೀತ ರಾಷ್ಟ್ರ ನಮ್ದು. ಎಂಥ ರಾಷ್ಟ್ರ ನಮ್ದು? ನಾವು ಒಂದೇ ತಾಯಿಯ ಅನೇಕ ಪುತ್ರರು ಎಲ್ಲರೂ ಇದ್ದೀವಿ. ಸಿಖ್ರು, ಜೈನರು, ಬೌದ್ಧರು, ಹಿಂದೂಗಳು, ಮುಸ್ಲಿಮರು ಎಲ್ಲರೂ ನಾವು ಯಾರು ಏಕಮತದಿಂದ ಕೂಡಿ ಬಾಳ್ತಿರ್ತಕ್ಕಂತಹ ಅಣ್ಣ ತಮ್ಮಂದಿರು, ಒಂದೇ ತಾಯಿಯ ಮಕ್ಕಳು ನಾವು, ಭಾರತಾಂಬೆಯ ಮಕ್ಕಳು. ಅಂತಹ ಸಂದರ್ಭದಲ್ಲಿ ಮುಸ್ಲಿಮರ ಮಧ್ಯೆ ಹಿಂದೂಗಳ ಮಧ್ಯೆ ಐಕ್ಯಮತವನ್ನು ಕೂಡಿಸಬೇಕಂತೇಳಿ ಮುಸ್ಲಿಮರ ಒಲವನ್ನು ಪಡೆಯಲು ಯತ್ನಿಸಿದ್ದರೆ ವಿನಃ ಸಂಪೂರ್ಣವಾಗಿ ನಾನು ಮುಸ್ಲಿಮರ ಪರಾಧೀನ ಅಂತ ನಿಂತಿರ್ಲಿಲ್ಲ. ಹಂಗ ನಿಂತಿದ್ರ ಹರೇ ರಾಮ ಸಾಂಗ್ ಆಡ್ತಿರ್ಲಿಲ್ಲ, ತಿಳಿತಿಲ್ರೋ? ಆದರೂ ಸಹಿತ ದೇಶವನ್ನ ಭಾಗ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಎಷ್ಟು ಮುಖ್ಯವೋ ಪಾಕಿಸ್ತಾನವೂ ಅಷ್ಟೇ ಮುಖ್ಯವಾಗಿತ್ತು. ಯಾರಿಗ್ ಗೊತ್ತಿತ್ತು ಪಾಕಿಸ್ತಾನ ಇವತ್ತು ಟೆರರಿಸ್ಟ್ ರಾಷ್ಟ್ರ ಆಗಿ ನಮ್ಮ ಮೇಲೆ ದಾಳಿ ಮಾಡ್ತಂತ ಕನಸು ಕಟ್ಟಿದ್ರು ಗಾಂಧೀಜಿ. ಭಾರತ ಹೆಂಗೆ ಸಪ್ರೇಟ್ ಆಗ್ಲಕತ್ತದೋ ಪಾಕಿಸ್ತಾನ ಹಂಗೆ ಸಪ್ರೇಟ್ ಆಗ್ಲಕತ್ತದ. ನಾಳೆ ದಿನ ಎರಡೂ ದೇಶ ಕೂಡಿ ಬಾಳ್ತಾವ. ಅವ್ರ ಪಾಡಿ ಅವ್ರು ಇರ್ತಾರೆ, ಇವ್ರ ಪಾಡಿ ಇವ್ರು ಇರ್ತಾರೆ ಅಂತಾನೆ ಭಾಗ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆಸ್ತಿ ಭಾಗ ಮಾಡಿದಾಗ ಮಾಡಿದ್ರು. ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನ ಕೊಟ್ಟರು, ನಮಗೆ ಬೇಕಾದಂತಹ ಸವಲತ್ತುಗಳನ್ನ ಕೊಟ್ಟರು. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಮಹಾತ್ಮ ಗಾಂಧೀಜಿ ಮನಸ್ಸು ಮಾಡಿದರೆ ದೇಶದ ಪ್ರಧಾನಮಂತ್ರಿ ಆಗ್ಬೋದಿತ್ತು. ಸ್ವತಂತ್ರ ಸಿಗೋ ವೇಳೆಗೆ ಸಂಪೂರ್ಣ ಕಾಂಗ್ರೆಸ್ ಅನ್ನ ತೊರೆದು ಹೊರಗೆ ಬಂದಿದ್ರು. ಯಾಕಂದ್ರೆ ಹೇಳ್ತಾರ, ನಾ ಕಂಡ ರಾಮರಾಜ್ಯ ಇದಲ್ಲ, ನಾನು ಕಂಡದ್ದು ಅಖಂಡ ಭಾರತ ರಾಜ್ಯ. ಸಿಂಧು ಮಾತೆ ಏಕ ಮಾತೆಯಾಗಿ ನನ್ನ ಭಾರತ ರಾಜ್ಯದಲ್ಲಿ ಅರಿಬೇಕು ಅಂತ ಭಾರತ ದೇಶದ ಕನಸನ್ನು ನಾನು ಕಂಡಿದ್ದೆ. ಆ ಕನಸನ್ನು ನನ್ನ ಕೈಲಿ ಈಡೇರ್ಸಕ್ ಆಗ್ಲಿಲ್ಲ ಅಂತೇಳಿ ಸಂಪೂರ್ಣ ಕಾಂಗ್ರೆಸ್ ಅನ್ನ ತೊರೆದು ಎಲ್ಲಾ ಅಧಿಕಾರವನ್ನ ಬಿಟ್ಟು ಹೊರಗೆ ಬಂದಂತವ್ರು ಮಹಾತ್ಮ ಗಾಂಧೀಜಿ. ಬಂದು ಶಬರಿಮತಿ ಆಶ್ರಮದಲ್ಲಿ ತನಪಾಡಿ ತಾನಿದ್ದ. ಮನಸ್ಸು ಮಾಡಿದ್ರೆ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಬೇಕಾದಾಗ್ಬೋದಿತ್ತು. ಎಲ್ಲಾದ್ರೂ ಸಂವಿಧಾನ ರಚನೆ ಸಭೆಯೊಳಗೆ ಕಾಣಿಸ್ಕೊಳ್ತಾನೇನು? ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಯಾವುದಾದ್ರು ಅಧಿಕಾರ ಆಸೆಗಳನ್ನು ಹೊಡೆದ್ರೇನು? ಯಾವುದೂ ಇಲ್ಲ. ನಿಜ ಹೇಳಬೇಕು ಅಂದ್ರೆ ತನ್ನ 8 ಮಕ್ಕಳಿಗೂ ಸಹಿತ ಒಂದೇ ಒಂದು ಇಡೀ ಭೂಮಿ ಆಸ್ತಿಯನ್ನು ಮಾಡಿರಲಿಲ್ಲ ಮಹಾತ್ಮ ಗಾಂಧೀಜಿ. ಆಗಲೇ ಅಗರ್ಭ ಶ್ರೀಮಂತ. ಸಂಪೂರ್ಣ ಭಾರತ ದೇಶದಲ್ಲಿ ಇರ್ತಕ್ಕಂಥ 50-60 ಕೋಟಿ ಜನಸಂಖ್ಯೆ ಅವನ ಬೆಂಬಲಿಗನಾಗಿ ನಿಂತಿತ್ತು. ಜ್ಯೋತಿ ಬೆಳಗ್ದಂಗೆ ಬೆಳಗ್ಲಕತ್ತಿದ್ರು. ಇಂಡಿಯಾದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಸಹಿತ ಅವನ ಒಂದು ಆದೇಶಕ್ಕಾಗಿ ಕಾಯ್ತಿದ್ರು. ಅವನ ಮನಸ್ಸು ಮಾಡಿದ್ದ ಅಂದ್ರೆ ಅವನ ಮಕ್ಕಳಿಗೆ 100,000 ಕೋಟಿ 10 ತಲೆಮಾರು ಕುಂತಿದ್ರು ಕರಗಿಸಲಾರಷ್ಟು ಆಸ್ತಿ ಮಾಡಿಟ್ಟು ಹೋಗ್ಬೋದಿತ್ತು. ಏನೂ ಮಾಡ್ಲಾರಂಗೆ ಇರೋ ಆಸ್ತಿನ ಸಹಿತ ಕಸ್ತೂರಬಾ ಟ್ರಸ್ಟಿಗೆ ಮಾಡಿಟ್ಟು ಸ್ವಾತಂತ್ರ್ಯ ಬೇಕು ಅಂತ ಕೇಳಿ ಬ್ರಿಟಿಷ್ ಕೈ ಬಡಿಸಿಕೊಂಡು ಉಪವಾಸ ಬಿದ್ದು ದೇಶದ ತುಂಬ ತಿರುಗಾಡಿ, ಸ್ವತಂತ್ರ ಒಬ್ಬನಿಂದ ಬಂದಿದ್ದಲ್ಲ, ಸ್ವತಂತ್ರ ಬಂದಿದ್ದು ಸಂಪೂರ್ಣವಾದಂತಹ ಸ್ವತಂತ್ರ ಹೋರಾಟಗಾರರಿಂದ. ಮನೆಯಲ್ಲಿ ಕೂತು ಸ್ವತಂತ್ರ ಹೋರಾಟಗಾರರಿಗಾಗಿ ಒಂದು ಪಾಂಪ್ಲೆಂಟ್ ಹಂಚಿದವನು ಸಹಿತ ಸ್ವತಂತ್ರ ಹೋರಾಟಗಾರನಿಯಲ್ಲಿ. ಎಲ್ಲರಿಂದ ಬಂದದ್ದು ಸ್ವತಂತ್ರ ಹೋರಾಟ.
ಎಂತ ಆಲೋಚನೆ ಗೊತ್ತೇನು ಮಹಾತ್ಮ ಗಾಂಧೀಜಿ? ಕತ್ತಿ ಹಿಡ್ಕೊಂಡು ಓಡಾಡಿದ್ರೆ ನಿನ್ನ ಕಡಿತಾರ ಅಂತ ಗೊತ್ತು, ಗನ್ ಹಿಡ್ಕೊಂಡು ಓಡಾಡಿದ್ರೆ ನಿನ್ನ ಸುಡ್ತಾರ ಅಂತ ಗೊತ್ತು. ಹಂಗಾಗಿ ಅಪ್ಪಿ ಏನ್ ತಂದ ಅಂದ್ರೆ ಅಸಹಕಾರ ಚಳವಳಿ. ಅಸಹಕಾರ ಚಳವಳಿಯ ಮಹತ್ವ ಗೊತ್ತೇನು? ನೀನು ಒಂದು ಊರಾಗಿದ್ದಿ, ಬಲವಂತವಾಗಿ ಒಂದು ಊರಾಗಿದ್ದಿ, ಬೇಡ ಅಂದ್ರೆ ಈಗ ಅನಿಲ ಕಡಿಮೆ ಒಳಗಿದ್ದೀನಿ, ಈಗ ನಿನ್ನನ್ನು ಹೊರಗೆ ಹಾಕ್ಬೇಕು ನಾನು, ನೀನು ಫುಲ್ ಪವರ್ಫುಲ್ಲ, ನಿನ್ನಿಂದ ಗನ್ಮ್ಯಾನ್ಗಳದಾರ ಹೊಡೆದು ಸಾಯಿಸ್ತಾರ, ಅಷ್ಟು ಪವರ್ಫುಲ್ ನೀನಿದ್ದಿ. ಮತ್ತು ಈ ಅನಿಲ್ ಅಕಾಡೆಮಿ ಒಳಗೆ ಬುಕ್ ಸ್ಟಾಲ್ ನಿಂದೆ, ಕ್ಯಾಂಟೀನ್ ನಿಂದೆ, ಬೋರ್ಡ್ ನಿಂದೆ, ಕ್ಲಾಸ್ ರೂಮ್ ನಿಂದೆ, ಎಲ್ಲ ನಿಂದೆ. ಆದರೂ ಸಹಿತ ನಿನ್ನನ್ನು ಹೊರಗೆ ಹಾಕ್ಬೇಕು, ಹೊಡಿಯೋಕ್ಕಾಗೋದಿಲ್ಲ, ಬಡಿಯೋಕ್ಕಾಗೋದಿಲ್ಲ. ಆವಾಗ ಗಾಂಧೀಜಿಯ ತಲೆ ಒಳಗೆ ಎಂಥ ಮಹತ್ವದ ಆಲೋಚನೆ ಅಂದ್ರೆ ಅಸಹಕಾರ. ಅವ್ರು ಏನು ಮಾಡಿದ್ರು ಸಹಿತ ನೀವು ಅದು ಜಸ್ಟ್ ಅಸಹಕಾರ ತೋರಿಸ್ರಿ ಸರ್. ನೀನು ಬುಕ್ ಸ್ಟಾಲ್ ಇಡುತ್ತೆ, ನಾನು ಬುಕ್ ತಗೋದಿಲ್ಲ. ನೀವು ಬೋರ್ಡ್ ಇಡುತ್ತೆ, ನಾನು ಒಂದು ಪಾಠ ಕೇಳೋದಿಲ್ಲ. ನಿಂದ ಆಟೋ ಇಟ್ಟಿಯಾ, ನಾನು ನಿನ್ನ ಆಟೋದೊಳಗೆ ಬರೋದಿಲ್ಲ. ಬಸ್ ಇಟ್ಟಿಯಾ, ನಿನ್ನ ಬಸ್ ಒಳಗೆ ನಾನು ಹೋಗೋದಿಲ್ಲ. ನಿನ್ನ ಹಾಸ್ಪಿಟ್ಲ್ ಇಟ್ಟಿಯಾ, ನಿನ್ನ ಹಾಸ್ಪಿಟ್ಲಲ್ಲಿ ನಾನು ತೋರಿಸ್ಕೊಳ್ಳೋದಿಲ್ಲ. ನಿನ್ನ ಬಟ್ಟೆ ಅಂಗಡಿ ಇಟ್ಟಿಯಾ, ನಿನ್ನ ಬಟ್ಟೆ ಅಂಗಡಿ ನನಗೆ ಬೇಕಿಲ್ಲ. ಎಷ್ಟು ದಿನ ನೋಡ್ತಾರೆ ಬ್ರಿಟಿಷರು? ಯಾರೋ ಭಾರತೀಯರಿಗೋಸ್ಕರ ಇಟ್ಟವು. ಬ್ರಿಟಿಷರ ಜನ ಇರೋದು ತಿಕ್ಕಾಡಿದ್ರೆ 40,000 ಜನ ಸಿಗೋದಿಲ್ಲ ಅವು. ಎಲ್ಲಾನು ಬೇಡ ಬೇಡ ಅಂತಂದಾಗ ಸಾಕು ಮಾಡ್ಕೊಂಡು ನೀ ಏನು ಮಾಡೋ? ಇಲ್ಲಿ ನನಗೆ ಉಳಗಾಳವಿಲ್ಲ, ಬದುಕೋಕ್ಕಾಗೋದಿಲ್ಲ. ಇವು ಅವ್ರವರೇ ತಮ್ಮದೇ ನೋಡ್ಕೊಂತ ಹೊಂಟಾರ. ಇನ್ನು ನಮಗೇನು ಉಳಗಾಲ ಇಲ್ಲ, ಸಂಪೂರ್ಣವಾಗಿ ಅಸಹಕಾರವನ್ನು ತೋರ್ಸಕತ್ತಾರೆ ಅಂತೇಳಿ ಬ್ರಿಟಿಷರು ಅವಾಗೇ ಖಾಲಿ ಮಾಡಿ ಹೋಗ್ತಿದ್ರು ಅಸಹಕಾರ ಚಳವಳಿಯನ್ನು. ಅದ್ರ ಒಳಗ ನಿಮ್ಮಂತಹ ಬಿಸಿರಕ್ತದ ಯುವಕರು ಚೌರಾಚೌರಿ ಘಟನೆ ಮಾಡಿದ್ರು. ಬ್ರಿಟಿಷರ ಪೊಲೀಸ್ ಸ್ಟೇಷನ್ ಅನ್ನ ಬೆಂಕಿ ಹಚ್ಚಿ ಸುಟ್ಟು ಬಿಟ್ಟರು ಆ ಚಳುವಳಿ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ. ಆ ಚಳುವಳಿಯಲ್ಲಿ ಸುಟ್ಟಂತ ಸಂದರ್ಭ ಅದು ಹಿಂಸೆಯಾಗಿತ್ತು. ಮಹಾತ್ಮ ಗಾಂಧೀಜಿಯವರ ತತ್ವ ಅಹಿಂಸೆ. ಅವರು ತಮ್ಮ ತತ್ವಕ್ಕೆ, ಅವರ ಸಿದ್ಧಾಂತಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ರು ಅಂದ್ರೆ ಸಂಪೂರ್ಣ ದೇಶವೇ ಬೇಡ ಮಹಾತ್ಮ ಗಾಂಧೀಜಿ ಅಸಹಕಾರ ಚಳವಳಿಯನ್ನು ಹಿಂದಕ್ಕೆ ಪಡಿಬೇಡ ಅಂದ್ರೂ ಸಹಿತ ನಾನು ನನ್ನ ಸಿದ್ಧಾಂತಕ್ಕೆ ಬದ್ಧ ಅಂದು ಸಂಪೂರ್ಣ ಅಸಹಕಾರ ಚಳವಳಿಯನ್ನೇ ವಾಪಸ್ ಪಡೆದರು. ಅವರ ಸಿದ್ಧಾಂತಕ್ಕೆ ಅವರು ಕೊಟ್ಟಂತಹ ಮಹತ್ವ ಅದು. ಇಡೀ ದೇಶದ ವಿರೋಧ ಮಾಡ್ತಿದ್ರು ಸಹಿತ ಯಾಕೆ ಅವರು ಅಸಹಕಾರ ಚಳವಳಿ ಹಿಂದಕ್ಕೆ ಪಡೆದ್ರು ಅಂದ್ರೆ ಹಿಂಸೆಯಿಂದ ಏನಾಗ್ತಿತ್ತು ಗೊತ್ತೇನು? ಇವರಿಂದ ಬರ್ತಕ್ಕಂಥ ಶಾಂತಿಯಿಂದ, ಮಹಾತ್ಮ ಗಾಂಧೀಜಿಯಿಂದ ಹೋಗೋದೇ ಶಾಂತಿ ಆಯ್ತಪ್ಪ, ಯಾವ ಜಗಳ ಜೂಟಿ ಆಗೋದಿಲ್ಲ, ಒಡೆಯರು ಬಡಿಯರು ಬರೋದಿಲ್ಲ ಅಂತ ಎದ್ದು ಹೋಗೋರು ಜನ. ಒಡೆಯರು ಬಡಿಯರು ಅಂದ್ರೆ 5-6 ಜನ ಎದ್ದೇಳೋರು, ಶಾಂತಿ ಅಂದ್ರೆ 1000 ಜನ ಎದ್ದೇಳೋರು. ಆದ್ರೆ ಚೌರಾಚೌರಿ ಘಟನೆಯಿಂದ ಏನಾಯ್ತು? ಬ್ರಿಟಿಷರು ಸಿಕ್ಕಲ್ಲಿ ಗೋಲಿಬಾರ್ ಶುರು ಮಾಡಿದ್ರು, ಸಿಕ್ಕಲ್ಲಿ ಲಾಠಿ ಪ್ರಹಾರಗಳು ಮಾಡಿದ್ರು. ಮತ್ತು ಮಹಾತ್ಮ ಗಾಂಧೀಜಿಯಿಂದ ಬರೋರು ಬೇಡ, ಅವರ ಸಿದ್ಧಾಂತಗಳಿಗೆ ಉಲ್ಟಾ ಅಲ್ಲೇನದು? ಯಾರು ಹೇಳಿದ್ರು ಸುಡೋದಿಕ್ಕೆ ಎಂದು ತಮ್ಮ ವಾಪಸ್ ಅಸಹಕಾರ ಚಳವಳಿಯನ್ನು ವಾಪಸ್ ಪಡೆದಂಥವ್ರು ಧೀಮಂತ ನಾಯಕ. ನಿಜ ಹೇಳ್ಬೇಕಂದ್ರ ಅವರ ಆಲೋಚನೆಗಳಿಗೆ ಏನಾದ್ರೂ ಸಂಪೂರ್ಣ ದೇಶ ಬೆಂಬಲ ಕೊಟ್ಟಿದ್ದೇ ಆದಲ್ಲಿ ಸ್ವತಂತ್ರ ಸಿಕ್ಕ ಹಳೆದಾಗಬೇಕು. ನಡಬರ್ಕ ಕ್ರಾಂತಿಕಾರಿಗಳು ಬಂದರು. ಸುಭಾಷ್ ಚಂದ್ರ ಬೋಸ್ ಕಮ್ಮಿ ಅಂತ ಹೇಳಿದಿರೇನಪ್ಪಿ? INA ಅಂತಕ್ಕಂಥ ಖಾಸಗಿ ಸೈನ್ಯವನ್ನೇ ಇಟ್ಟವರು. ಆ ಸೈನ್ಯವನ್ನು ತಗೊಂಡು ಬರ್ಮಾದಿಂದ ಇಡೀ ಭಾರತ ದೇಶದಿಂದ ಬ್ರಿಟಿಷರನ್ನೇ ಒಡೆದು ಓಡಿಸ್ತೀನಿ ಅಂದ್ರ, ನಿಜ ಹೇಳ್ಬೇಕಂದ್ರೆ ಜಸ್ಟ್ ಬರ್ಮಾ ದಾಟಿ 100 ಕಿಲೋಮೀಟರ್ ಒಳಗೆ ಬರೋದಿಲ್ಲ INA ಸೇನೆಯನ್ನ ಬ್ರಿಟಿಷ್ ಸೈನ್ಯ ತಡೆದು ನಿಲ್ಲಿಸ್ತದ. ಇದು ನಿಮ್ಗೆ ತಿಳಿದಿರಲಿ. ದೊಡ್ಡ ಸೈನ್ಯವನ್ನು ಕಟ್ಕೊಂಡು ಬಂದ್ರು ಸಹಿತ ಬ್ರಿಟಿಷರು ಬಿಟ್ಟಿಲ್ಲ. ಶಾಂತಿಗೆ ಮಾತ್ರ ಸ್ವಾತಂತ್ರ್ಯ ಕೊಟ್ಟದ್ದು ನಿಮ್ಗೆ ನೆನಪಿರಲಿ. ಕಡೆಗೆ ಕ್ರಾಂತಿಗೆ ಸಿಕ್ಕಿಲ್ಲ ಸ್ವಾತಂತ್ರ್ಯ. ಕ್ರಾಂತಿ ಹೋರಾಟಗಾರರೆಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರರೇ, ತಪ್ಪಲ್ಲ. ಆದ್ರೆ ಸ್ವಾತಂತ್ರ್ಯ ಸಿಕ್ಕದ್ದು ಶಾಂತಿಗೆ ವಿನಃ ಕ್ರಾಂತಿಗಲ್ಲ. ಇದು ನಿಮ್ಗೆ ಗೊತ್ತಿರಲಿ. ಎಂತಹ ಸಂದರ್ಭದಲ್ಲಿ ಕೇಳಬೇಕು, ಹೆಂಗ ಕೇಳಬೇಕನ್ನೋದು ಮಹಾತ್ಮ ಗಾಂಧೀಜಿ ಗೊತ್ತಿತ್ತು. ಹೆಂಗ ಸಹಕಾರ ಚಳವಳಿ, ಹೆಂಗ ಅಸಹಕಾರ ಚಳವಳಿ, ಹೆಂಗ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಕೊಡಬೇಕನ್ನೋದು ಮಹಾತ್ಮ ಗಾಂಧೀಜಿ ಗೊತ್ತಿತ್ತು. ಅಂತ ಮಹಾತ್ಮ ಗಾಂಧೀಜಿ ಹುಟ್ಟಿ 155 ವರ್ಷಗಳಾದರೂ ಸಹಿತ, ಅವರನ್ನು ನಾವು ಸಂಪೂರ್ಣವಾಗಿ ಗುಂಡಿಕ್ಕಿ ಕೊಂದರೂ ಸಹಿತ, ಭಾರತಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಕೇಳಿ ಹೋರಾಟ ಮಾಡಿ ಆಸ್ತಿಯನ್ನ ದಾನ ಮಾಡಿದವನ್ನ ಗುಂಡಿಕ್ಕಿ ಕೊಂದರೂ ಸಹಿತ ನಮಗೆ ಸೇಡು ತೀರಿಲ್ಲ. ಇನ್ನೂ ಸಹಿತ ಇವತ್ತು ನೋಡ್ತಿದ್ದೆ ಇನ್ಸ್ಟಾಗ್ರಾಮ್ ಒಳಗೆ ಅವು ಏನು ಸ್ಟೇಟಸ್. ನಿಜ ಹೇಳ್ಬೇಕಂದ್ರ ಭಾರತದ ಪ್ರಜೆಗಳೇ ಅಲ್ಲವು. ಇವತ್ತು ಇಡ್ತಿರ್ತಾವ ಸ್ಟೇಟಸ್ಗಳು, ರಾಜಕೀಯ ನಾಯಕರು ಇಡ್ತಿರ್ತಾವ ಸ್ಟೇಟಸ್ಗಳು ನೋಡ್ಬೇಕು ನೀವು. ಅವ್ರ ಅಪ್ಪಗಲ್ದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಗಷ್ಟು ಆಸ್ತಿ ಮಾಡಿಟ್ಟಾನ. ಅವ ನಮ್ಮಣ್ಣ, ನಮ್ಮ ಡಾನ್, ನನ್ನ ದೇವರು, ನನ್ನ ತಂದೆ, ನನ್ನ ನಾಯಕ. ಅದು ಪಾಪ ಏನೂ ಮಾಡ್ಲಾರಂಗೆ ಇದ್ದದ್ದು ಆಸ್ತಿ ಎಲ್ಲ ದಾನ ಮಾಡಿ ತುಂಡು ಹುಡುಗ ತೊಟ್ಟ ಬಡಿಸಿಕೊಂಡು ಗುಂಡಿಕ್ಕೊಂಡು ಸತ್ರು ಬಿಡವಲ್ಲಿ. ನಮ್ಮ ಕಾನೂನು ಏನೈತಿ ಅಂದ್ರಪ್ಪಿ, ನೀನು ದೊಡ್ಡ ಕೊಲೆ ಮಾಡಿ ಬಂದಿದ್ರು ಸಹಿತ ನಿನಗೆ 14 ವರ್ಷ ಜೈಲು ಶಿಕ್ಷೆ ಅಷ್ಟೇ ಕೊಟ್ಟ ಮೇಲೆ ಮತ್ತೆ ನೀನು ನಿರಪರಾಧಿ ಲೆಕ್ಕ. ತಿಳಿತಿಲ್ಲ? ಸ್ವತಂತ್ರವನ್ನು ಕೊಂದು 70 ವರ್ಷ ಆದ್ರೂ ನಮ್ಗೆ ಸೇಡು ಕಮ್ಮಿ ಆಗಿಲ್ಲ. ಅಂತ ದ್ವೇಷ ಏನು ಕೊಟ್ಟೋಗೇನೋ ಮಹಾತ್ಮ ಗಾಂಧಿ ನನಗೆ ತಿಳಿದಿಲ್ಲ. ಯಾಕಂದ್ರ ಇತಿಹಾಸವನ್ನು ತಿಳಿದವಂತ ಮಾಡೋ, ಇತಿಹಾಸ ಗೊತ್ತಿಲ್ಲ ಅವಕ್ಕ. ಯಾಕೆ ಪಾಕಿಸ್ತಾನ ಬೇರೆ ಆಯಿತು,
ಯಾಕೆ ಭಗತ್ ಸಿಂಗ್ ಅವರು ನೇಣಿಗೆ ಹಾಕೊಂಡ್ರು? ಯಾಕೆ ಪಾಕಿಸ್ತಾನಕ್ಕೆ ದುಡ್ಡು ಕೊಟ್ಟ ಮಹಾತ್ಮ ಗಾಂಧೀಜಿ? ಕಟ್ಟ ಕಡೆಯದಾಗ ಎಲ್ಲ ಬಿಟ್ಟು ಗುಂಡಿಟ್ಕೊಂಡು ಯಾಕೆ ಕೊಂದ್ರು ಮಹಾತ್ಮ ಗಾಂಧೀಜಿ? ಯಾರಿಗೆ ಗೊತ್ತು? ಇತಿಹಾಸನೇ ಗೊತ್ತಿಲ್ಲ. ಸಿಂಪಲ್ ಆಗಿ ಹೇಳ್ಕೊಂಡು ಮಹಾತ್ಮ ಗಾಂಧೀಜಿ ಎಷ್ಟರ ಬಿಟ್ಟಿದೆ ಅಂತ ಗೊತ್ತಿಲ್ಲ. ಸುಮ್ ಬಿಡ್ತಿರ್ತಾವ, ಅವ ಏನ್ ಮಾಡಿ ಮತ್ ನೀ ಏನ್ ಮಾಡಿ? ಯಾರಾದರೂ ಒಬ್ಬ ಸಂಪೂರ್ಣವಾಗಿ ಎಲ್ಲಾ ಒಳ್ಳೆಯ ಗುಣಗಳನ್ನು ಒಳಗೊಂಡ ವ್ಯಕ್ತಿಯನ್ನು ನೀವು ಬಲ್ಲಿರೇನು ನಿಮ್ಮನ್ನ ಹಿಡಿದು? ಇಲ್ರಿ, ಅದೇ ನೀನು ಜಸ್ಟ್ ಕ್ಲಾಸ್ ಲೀಡರ್ ಮಾಡಿದ್ರೇನೆ ಇಲ್ಲಿ 25-30 ಜನಕ್ಕೆ ನ್ಯಾಯ ಕೊಡೋಕ್ಕಾಗೋದಿಲ್ಲ. ಒಬ್ಬೊಬ್ಬ ಒಂದೊಂದು ಬೇಡ್ತಾನೆ, ಒಬ್ಬೊಬ್ಬ ಒಂದೊಂದು ಕೇಳ್ತಾನೆ. ಇಲ್ಲಿರೋ 25 ಜನರನ್ನೇ ನೀನು ಮೆಚ್ಚಕ್ಕಾಗೋದಿಲ್ಲ. ಎಂಟೈರ್ 55-60 ಕೋಟಿ ಜನಸಂಖ್ಯೆಯನ್ನು ಅವ್ರು ಮೆಚ್ಚಿಸಬೇಕು ಅಂದ್ರೆ ವಿರೋಧಿಗಳು ಇರಲಿಲ್ಲ ನೋಡಿ. ನೆಹರೂನ ಪ್ರಧಾನಮಂತ್ರಿ ಮಾಡಿದ್ರಂತೆ. ಮನಸ್ಸು ಮಾಡಿದ್ರೆ ಅವಾಗ್ತಿದ್ದ ಪ್ರಧಾನಮಂತ್ರಿ. ನೆಹರು ಯಾಕೆ ಮಾಡ್ತಿದ್ದ? ಯಾಕಂದ್ರ ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನ ತೊರೆದು ಹೊರಗೋಗಿದ್ದ ಮಹಾತ್ಮ ಗಾಂಧೀಜಿ ಸ್ವತಂತ್ರ ಬರೋಷ್ಟೊತ್ತಿಗೆ. ಸ್ವತಂತ್ರ ಬಂದ ನೆಕ್ಸ್ಟ್ ಸೆಕೆಂಡ್ ನೆಹರು ಪ್ರಧಾನಮಂತ್ರಿ ಆಗಬೇಕಂದ್ರ ಮಹಾತ್ಮ ಗಾಂಧೀಜಿ ಹೊಂದಿದ್ದು ಇದೇ ಕಾರಣದಿಂದ. ಮುಂದೊಂದು ದಿನ ನಮ್ಮ ಆಡಳಿತ ಏನಾದ್ರೆ ಸೆಟ್ ಆಗ್ಲಿಲ್ಲ ಅಂದ್ರ ಗಾಂಧಿ ತಾತ ಹೇಳಕ್ಕಾಗೋದಿಲ್ಲ, ಮತ್ತೆ ಎದ್ದು ಬಂದ್ನೆ ನಮ್ಮಗ ಅಧಿಕಾರ ಕಿತ್ತುಕೊಂಡೆ ಅಂತಕ್ಕಂಥವ್ರು ಅವನ ಬೆಂಬಲಿಗರೇಪಿ ಒಂದಲ್ಲ ಎರಡಲ್ಲ 7-8 ಬಾರಿ ಟ್ರೈ ಮಾಡಿದ್ದ ನಾಥೂರಾಮ್ ಗೂಡ್ಸೆ ಕೊಲ್ಲಬೇಕಂತ. 7-8 ಬಾರಿ. ಒಂದೇ ಒಂದು ಕ್ಷಣ ನಮ್ಮನ್ನ ತಡಿತಕ್ಕಂಥ ಕೆಲಸ ಆಗಲಿಲ್ಲ. ನಾಥೂರಾಮ್ ಗೂಡ್ಸೆ ಕೊಂದ ಮೇಲ ಜನ ಅವನ ಬೆಂಬಲಿಗರು ಹೊಡಿಯಕ್ಕೆ ಹೋದ್ರ, ಹೊಡಿಬ್ಯಾಡ್ರಿ ಅವನನ್ನ, ಅವ ನನಗೆ ಇದರಿಂದ ಮುಕ್ತಿ ಕೊಟ್ಟಂತ ಮಹಾತ್ಮ, ನನಗೆ ಈ ಭೂಮಿ ಮೇಲೆ ಇರೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ ಮಹಾತ್ಮ ಗಾಂಧೀಜಿ. ಯಾಕಂದ್ರ ಅವ ಕಂಡ ರಾಮರಾಜ್ಯ ಇದಲ್ಲ, ಅವ ಕಂಡ ಖಾದಿ ಗ್ರಾಮೀಣ ಉದ್ಯೋಗ ಇದಲ್ಲ. ಸಂಪೂರ್ಣವಾಗಿ ದಲಿತರಿಗೋಸ್ಕರ 2 ರೌಂಡ್ ತಿರುಗ್ತಾನೆ. ಪೂನಾ ಒಪ್ಪಂದ ಮಾಡ್ಕೋಬೇಕಂದ್ರೆ 2 ರೌಂಡ್ ಅಖಂಡ ಭಾರತವನ್ನ ತಿರುಗಿ ದಲಿತರ ಸಮಸ್ಯೆಗಳನ್ನ ಆಲಿಸ್ತಾನ. ಸಂಪೂರ್ಣವಾಗಿ ಮುಸ್ಲಿಮರನ್ನ, ಹಿಂದೂಗಳನ್ನ, ದಲಿತರನ್ನ, ಸಿಖ್ಖರನ್ನ ಎಲ್ಲರನ್ನ ಒಗ್ಗೂಡಿಸಿ ಏಕ ಸ್ವತಂತ್ರ ಹೋರಾಟ ಇದು ದೇಶದ ಹೋರಾಟ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಕೊಟ್ಟವನೇ ಮಹಾತ್ಮ ಗಾಂಧೀಜಿ. ಇಲ್ಲ ಅಂದಿದ್ರ 1857 ದಂಗೆ ಆದಾಗ ಎಲ್ಲ ವಿಫಲ ಆಗವು, ಎಲ್ಲರನ್ನೂ ಬಿಡೋರು ಬ್ರಿಟಿಷರು. ಅದೇ ದಿನದಂದೇ ಇನ್ನೊಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಭಾರತ ಕಂಡ ಅತ್ಯಂತ ಧೀಮಂತ ನಾಯಕ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಕ್ಟೋಬರ್ 2, 1904 ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಮೊಘಲ್ ಸರಾಯಿ ಅಂತ ಬರ್ತದೆ, ಅಲ್ಲಿ ಹುಟ್ಟುತ್ತಾರೆ. ಅವ್ರು ಏನಪ್ಪ ಅಂದ್ರೆ ಇದೇ ಮಹಾತ್ಮ ಗಾಂಧೀಜಿಯ ತತ್ವ ಆದರ್ಶಗಳಿಂದ ಬೆಳೆದಂತಹ ನಾಯಕ.